ನಮ್ಮ ರಾಜ್ಯ ಫುಲ್ಲು ಡೆವಲಪ್ ಆಗಿಬಿಟ್ಟಿದೆ. ನೋಡ್ತಾನೆ 2017 ಬಂದ್ಬಿಡ್ತು. ಇನ್ನೇನಿನ್ನೊಂದು ವಾರಕ್ಕೆ ಎಲ್ಲರಿಗೂ ಇಷ್ಟವಾಗಿರೋ ದಿನ ಗುಲಾಬಿ ಹೂವಿನ ದಿನಾನೂ ಬರುತ್ತೆ. ಗುಲಾಬಿ ಹೂವನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತೀರಾ, ಮಾಡ್ಕೊಳ್ಳಿ, ಪರವಾಗಿಲ್ಲ. ಗುಲಾಬಿ ಹೂ ರೇಟ್ ಜಾಸ್ತಿ ಆದರೆ ಗೊತ್ತಾಗತ್ತೆ ಒಬ್ರೊಬ್ರಿಗೆ. ಗಾಡಿ ನೋಡೋಣ ವಾಟ್ಸಪ್ಪಲ್ಲಿ ಏನಾದರೂ ಮೆಸೇಜ್ಗಳೇನಾದರೂ ಬಂದಿದೆಯಾ ಅಂತ. ಇವಳೊಬ್ಳು ನನ್ನ ಥರ್ಡ್ ಗರ್ಲ್ ಫ್ರೆಂಡು ಮೆಸೇಜೇ ಮಾಡಲ್ಲ ಅಂತಾನೆ. ಛೇ. ನಮಸ್ಕಾರ ಚಾ. ಓ ನಮಸ್ತೆ ಮಂತ್ರಿ, ಬಾ ಕುತ್ಕೋ. ನೀವೇನಾದ ಸಿಂಹಾಸನ ಕೆಳಗೆ ಬಂದ್ಬಿಟ್ರಿ ಇದ್ದಕ್ಕಿದ್ದಂಗೆ. 2017 ಆಯಿತು, ಸಿಂಹಾಸನದ ಕಾಲ ಎಲ್ಲ ಹೊಂಟೋಯ್ತು. ನಮ್ದು ಇಲ್ಲೇ ತಿನ್ನೋದು, ಮಲ್ಗೋದು, ಎದ್ದೋಡೋದು ಅಷ್ಟೇ, ಎಲ್ಲ ಹೊಂಟೋಯ್ತು. ಹೌದು, ನನಗೊಂದು ಫೋಟೋ ಕೊಟ್ಟಿದ್ದೆ ನನ್ನ ಸೆಕೆಂಡ್ ಗರ್ಲ್ ಫ್ರೆಂಡು, ಕಾಣಿಸ್ತಿಲ್ಲ, ಎಲ್ಲ ಕಡೆ ಅಂಟಿಸಿ. ಏನಾದರೂ ವಿಷಯ ಗೊತ್ತಾಯ್ತು ಅವ್ರಿಗೆ? ವಿಷಯ ಗೊತ್ತಾಗಿದೆ. ಅವ್ರ ಪಕ್ಕದಲ್ಲಿ ಇದ್ದಾರೆ ನಿಮ್ಮ ಗರ್ಲ್ ಫ್ರೆಂಡು. ಹೆಂಗೆ ಗೊತ್ತಾಯ್ತು? ನಿಮ್ಗೆ ಹೆಂಗೆ ಗೊತ್ತಾಯ್ತು? ನನ್ನ ಸ್ನೇಹಿತ ಒಬ್ಬ ಅಲ್ಲಿದ್ದಾನೆ, ಅವ್ನು ನನಗೆ ತಿಳಿದ ವಿಷಯ ನಿಮ್ಮನ್ನ ತಿಳಿಸು ಅಂತ ಇರ್ತಾರ. ಏನಂತ ಹೇಳ್ದ? ನಿಮ್ಮ ಗರ್ಲ್ ಫ್ರೆಂಡ್ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅಂತ. ಏನು ಮಾಡ್ತೀರಲ್ಲಿ? ಅದೇ ಗೊತ್ತೇ ರಾಜ ಅವರು, ನೀವು ಗೊತ್ತೀವಲ್ಲ ರಾಜನ ಮಹಾರಾಣಿನ ಯಾರು ಅಂತ, ನಿಮ್ಗೆ ಯಾರು ಅಂತ ಅವರು. ಹಾಗೆ ನಾನು ಹೇಳ ತಿಳಿಸು ಅಂತ ನಿಮ್ಮ ಮಹಾರಾಜನಿಗೆ ಅಂತ. ನೋಡ್ದ, ನಮ್ದವರೆಲ್ಲ ಹೆಂಗೆ ಕೈ ಕೊಡ್ತಾರೆ. ಏನು ಮಾಡೋಕ್ಕಾಗದ ಬಿಡಿ. ಇರು, ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕೋಣ, ಯಾರಾದರೂ ಹೆಲ್ಪ್ ಮಾಡ್ತಾರೆ ನಾವು. ಅದು ಯಾಕೆ ಚೆನ್ನಾಗಿ ಗಾಯ್ಸ್, ಐ ಆಸ್ಕ್ ಮೈ ಸೆಕೆಂಡ್ ಗರ್ಲ್ ಫ್ರೆಂಡ್, ಎನಿವನ್ ಹೆಲ್ಪ್ ಮೀ. ಕಾಣ್ತಾನೆ ಇಲ್ಲ. ಮಹಾರಾಣಿನ ನೀಗೆ ಯಾಕೋ? ಹಂಗಲ್ಲ ರಾಜ, ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತಾ ಇಲ್ಲ, ಕನ್ಫರ್ಮ್ ಮಾಡಿದ್ದಾರೆ, ಬೈಕಲ್ಲಿ ಚಿಕ್ಕ ನೋಡ್ತಾ ಇಲ್ಲ, ಹಾಗಾಗಿ ಅದ ಯಾವನೋ ಸೆಕೆಂಡ್ ಬಾಯ್ ಫ್ರೆಂಡ್ ಅಂತೆ, ಒಂದು ಮೆಸೇಜ್ ಮಾಡ್ತಿಲ್ವಂತೆ, ಫುಲ್ಲು ರೈಸಲ್ಲಿದ್ದಾರೆ. ನನಗೆ ಊಟನೂ ಆಗ್ತಿಲ್ಲ, ಮಾತಾಡ್ತಾನೂ ಇಲ್ಲ, ನಿಮ್ಮ ಮೆಸೇಜ್ ಬೇರೆ ಮಾಡಿಬಿಡ್ತಾರೆ. ಬಿಡಿ ಬಿಡಿ, ಏನು ಮಾಡೋಕ್ಕಾಗತ್ತೆ. ಹೌದು, ಏನು ನಿನ್ನ ಸಮಾಚಾರ ಏನು? ಅಯ್ಯೋ ನಂದೇನು ಕೇಳಿ, ನನಗೂ ಹೇಳ್ತಿ ಅಂತಿದ್ದಾಳೆ, ನೋಡ ಕಂದಿ ಇದ್ದಂಗೆ ಇದ್ದಾಳೆ ಅವಳು. ಯಾಕೋ ಏನಾಯ್ತು? ಅಯ್ಯೋ ಅವಳು ಏನು ಕೇಳ್ತಿಲ್ಲ, ಸೆಲ್ಫಿ ಹುಚ್ಚ ಅವಳಿಗೆ. ಈಗ ತುಂಬ ಪ್ಲೇಸ್ ಸೆಲ್ಫಿ ಇದೆ, ಮೂತಿ ಒಳ್ಳೆ ಹಂದೆ ಹಿಡ್ಕೊಂಡು ತೆಕ್ಕೋತಾರೆ ಸೆಲ್ಫಿನ, ಅದಕ್ಕಾಗ ನಂದು ಹಂದಿ ಇದ್ದಾಳೆ ಅಂತ ಅವಳು. ಮೂತಿ ಹೆಂಗೆ ಫಿಕ್ಸ್ ಆಗ್ಬಿಟ್ಟಿಯಾ? ಹ್ಞೂ ಅದ ಹಿಂಗೆ ಗಂಟಾರ ಅವಳು, ಏನು ಮಾಡ್ತಾರೆ ಹೇಳಿ. ಅದಕ್ಕೆ 3 ದಿನದಿಂದ ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋನ ಅಪ್ಲೋಡ್ ಮಾಡಿಲ್ಲ. ನಮ್ಮನೆ ಬಿಡೋದ ನೀವು, ಅವಳು ಇಟ್ಕೊಂಡ್ಬಿಡ್ತೀರಾ? ಆ ಥರ ಅಲ್ಲ ಕಣೋ. ಹೌದು, ನಿನ್ನೆ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಬಾ ಅಂದೆ, ಬಾಟಲ್ ತೊಗೊಂಬ ಅಂದೇಳಿ ಬರಲೇ ಇಲ್ಲ. ಆ ಸೇನಾಧಿಪತಿಗೆ 4 ಸಾವಿರ ಕೊಟ್ಟು ಕಳ್ಸೀನಿ, ತೊಗೊಂಬಾರೋ ರೋಟಲ್ ತೊಗೊಂಬ ಬಾಟ್ಲು ಅಂತ. ಅವನು ತೊಗೊಂಬಾರಕ್ಕೆ ಎಲ್ಲೆಲ್ಲ ಸುತ್ಕೊಂಡ್ ಬಂದಂತೆ. ನೋಡಿದ್ರೆ ಅರ್ಧ ಗಂಟೆಯಲ್ಲಿ ಮನೆಯಲ್ಲಿ ಸ್ಟೇಟಸ್ ಹಾಕಿದ್ದಾನೆ. ಮನೇಲಿ ಸ್ಟೇಟಸ್ ಹಾಕ್ಬಿಟ್ಟು ಐ ಆಮ್ ಎಂಜಾಯಿಂಗ್ ಬಾಟ್ಲು ಅಂತ ಆಗಿದ್ದಾರೆ ಸ್ಟೇಟಸ್, FB ಹೋಗ್ಬೇಕಾಯ್ತು. ಎಲ್ಲ ಕಡೆ ಹುಡುಕ್ದೆ, ಅದೇನೋ ಗೇಮ್ ಒಂದು ಆಡ್ಕೊಂಡು ಕ್ಲಾಶ್ ಆಫ್ ಕ್ಲಾನ್ಸು ಎಲ್ಲ ಪಕ್ಕ ರಾಜ್ಯಕ್ಕೆ ಹೋಗಿದ್ದಾನೆ, ಓಡೋಗಿದ್ದಾನೆ ಪಕ್ಕದ ರಾಜ್ಯಕ್ಕೆ. ಹ್ಞೂ ಕರಿತೀನಿ ಅವನು. ಸರ ಬರ ಇಲ್ಲಿ. ನಮಸ್ಕಾರ ರಾಜಾ. ನಮಸ್ಕಾರ. ನಮಸ್ತೆ ನಮಸ್ತೆ. ನಾನು 4,000 ರೂಪಾಯಿ ನಂದು. ಬಾಟ ಕೊಡ್ತೀನಿ ತಗೊಳ್ಳಿ. ಬಾಟ ಬೇಕು ನಂಗೆ, ದುಡ್ಡು ಬೇಕು. 4,000 ರೂಪಾಯಿ ಇಲ್ಲಿ ಅರ್ಜೆಂಟು. ಇವಾಗ ನನ್ನ ಹತ್ರ ದುಡ್ಡಿಲ್ಲ, ಏನ್ ಮಾಡ್ಲಿ? ನಾನೇನು ಮಾಡಲಿ, ನಾನು ಕತ್ತಿ ಕೊಡ್ತೀನಿ ಇದೆ, ಕಳ್ಸು. ಕಳ್ಸು. ಯಾಕೆ ಅಷ್ಟು ಅರ್ಜೆಂಟು? ಕತ್ತಿ ಹೋಗಿ ಮಾಡ್ಬೇಕು, ಬೇಕು ಅರ್ಜೆಂಟ್ ಕತ್ತಿಗೆ. ಹೌದಾ? ನೋಡು ಬಂತು. ಬಂತು ನೋಡು. ಸೇನಾ ಹೇಳಿ ರಾಜ. ಎದುರುಗಡೆ ರಾಜ್ಯದ ಏನಾದ್ರು ವಿಶೇಷ ಏನೋ? ಎಂಜಾಯ್ ಮಾಡ್ತಾರೆ. ತುಂಬಾನೇ ಇದೆ ವಿಶೇಷ. ಏನು? ಹೊಸ ವೈಫೈ ಹಾಕ್ಸ್ಕೊಂಡಿದ್ದಾರೆ ಅಂತ. ವೈಫೈ ಮಾಡಮ್ಮು 10 Mbps ಸ್ಪೀಡ್ ಅದು. ಪಾಸ್ವರ್ಡ್ ಗೊತ್ತಾಯ್ತಾ? ಅಯ್ಯೋ ಅದೇನೋ 2 ದಿನದ ಮುಂಚೆನೆ ಗೊತ್ತಾಯ್ತು. ನನಗೆ ಹೇಳಲೇ ಇಲ್ಲ ಮತ್ತೆ. ಅಯ್ಯೋ ಹೇಳೋದಂದ್ರೆ ನೆನ್ಪು ಬಂತು ನಂಗೆ. ಏನು? ಅವ್ರ ಪಾಸ್ವರ್ಡ್ ನಾವು 2 ದಿವಸ ಮುಂಚೆನೆ ಎಲ್ಲ ಹ್ಯಾಕ್ ಮಾಡ್ಬಿಟ್ಟು ಎಲ್ಲ ಫುಲ್ ಎಲ್ಲ ಯೂಸ್ ಮಾಡ್ಬಿಟ್ಟಿದ್ದಾರೆ, ಎಲ್ಲ ಇಡೀ ರಾಜ್ಯ ಯೂಸ್ ಮಾಡ್ತಿದೆ. ಅದಕ್ಕೆ ಅವ್ರಿಗೆ 25,000 ಬಿಲ್ ಬಂದಿದೆ. ಹಿಂದಿಯಾಗಿ ಯೂಸ್ ಮಾಡಿದ್ದಾರೆ. ಅದಕ್ಕೆ ನಿಮ್ಮಲ್ಲಿ ಫುಲ್ ಕವ ಮಾಡ್ಕೊಂಡು ಯುದ್ಧಕ್ಕೆ ಬರ್ತಾವೆ. ನಾನು ನಮ್ಮ ಮೇಲೆ ಯಾಕೋ ಕೋಪ? ವೈಫೈ ನಮ್ಮೂರಲ್ಲಿ ಹ್ಯಾಕ್ ಮಾಡಿರೋದು. ನನ್ನ ಹೆಸರು ಹಾಕ್ ಮಾಡಿದಾರಾ? ನಿಮ್ಮ ಹೆಸರೇ ಫಸ್ಟ್ ಇರೋದಲ್ಲಿ. ಯುದ್ಧಕ್ಕೆ ಬರ್ತೀಯಾರಾ? ಯುದ್ಧಕ್ಕೆ ರೆಡಿ ಆಗ್ತೀನಿ ನಾನು. ಬಾಕಲ್ಲ ಹೇಳೋದು ಮರ್ತಾಯ್ತು ರಾಜ. ನನ್ನ ಕತ್ತಿ ಇದು ಬಂದೇ ಇಲ್ಲ ಆನಂದಿದ್ದ. ಇಲ್ಲಿ ಕತ್ತಿ ಯುದ್ಧ ಹೆಂಗ್ ಮಾಡೋದು? ನಾನು ಕೇಳಿದೆ ತೊಗೊಂಬಂದಿಲ್ಲ. ಅವ್ರು ನಾ ತರ್ಬೇಕು ತಾನೆ, ನಾನು ಬುಕ್ ಮಾಡೋದು ಆನ್ಲೈನಲ್ಲಿ. ಹೌದಾ? ಹೇಳ್ಬೇಕಾಗಿತ್ತು ಅವ್ರಿಗೆ, ಒಂದ್ ದಿವಸ ಗ್ಯಾಪ್ ಕೊಡಿ ಅಂತ. ಅವ್ರು ಕೇಳ್ತಾರ ನಮ್ಮ ಮಾತು. ನನ್ನ ಹೆಸರು ಹೇಳ್ಬೇಕಾಯ್ತು. ನಿಮ್ಮ ಹೆಸರು ಇನ್ನೂ ಹೋಗಿದ್ದ ಸುಮ್ಮನೆ ರಾಜ. ಒಬ್ರಿಗೆಲ್ಲ ಹೇಳ್ಬಾರ್ದು ಅಂದ್ರೆ ಸುಮ್ಮನೆ ಇಲ್ಲಿ ಎಲ್ಲ ನಂಬು ಜನ ಇರೋದು. ಮತ್ತೆ ಅವ್ರ ಡಿಮ್ಯಾಂಡ್ಸ್ ಏನಂತೆ? ಡಿಮ್ಯಾಂಡ್ಸ್ ಕೇಳ್ತೀರಾ? ಈಗ ನೀವು ಫೋನಲ್ಲಿರೋ ಎಲ್ಲ ಆ್ಯಪ್ಸು, ಫೇಸ್ಬುಕ್ ಅಂತೆ, ವಾಟ್ಸಪ್ ಅಂತೆ, ಹೈಕ್ ಅಂತೆ, ಇನ್ಸ್ಟಾಗ್ರಾಮ್ ಅಂತೆ, ಅಪ್ಪ ಎಲ್ಲ ಅನ್ಇನ್ಸ್ಟಾಲ್ ಮಾಡ್ಬೇಕಂತೆ ನೀವು. ಯಾಕೆ? ಏನೋ ಡಿಮ್ಯಾಂಡ್ಸ್ ಇಟ್ಟವರು ತುಂಬಾ ಯೂಸ್ ಮಾಡ್ತಾರೆ. ನಾನು ಸೋಲ್ ಒಪ್ಪಲ್ಲ. ಬೇಕಂದ್ರೆ ಮೆಸೆಂಜರ್ ಅನ್ನು ಅನ್ಇನ್ಸ್ಟಾಲ್ ಮಾಡ್ತೀನಿ. ಅಯ್ಯೋ ಅದು ಬಿಡು, ನಮ್ಮ ರಾಜ ಯಾರು ಗೊತ್ತಾ? ಸೋಲೆ ಸರದಾರ ರಾಜ. ಸೋಲೆ ಅದೆಲ್ಲ ಅವರು ಅದು ರಾಜ. ನೀವು ಕೊನೆ ತನಕ ಅವ್ರು ಏನು ಬಿಟ್ಕೊಳ್ಳಲ್ಲ, ನಾವು ಬಿಟ್ಕೊಳ್ತೀವೇನೋ. ಹೇಳಿ ಹೋಗೋರ್ಗೆ ಹೇಳು.
ಈ ಥರ ನಾನು ಮೆಸೆಂಜರ್ ಅನ್ಇನ್ಸ್ಟಾಲ್ ಮಾಡಿದ್ದೀನಿ, ಹಾ. ಅವರು ಅನ್ಇನ್ಸ್ಟಾಲ್ ಮಾಡ್ಬೇಕು ಅಂತ ಹೇಳು, ಓಕೆನಾ? ಹಂಗೆ ಬಾ, ಇಸ್ಕೊಂಬಾವು, ಬೇಗ ಇಸ್ಕೊಂಬಾವು. ಇಟ್ಕೊಂಡಿರಿ, ಬರ್ತೀನಿ. ಹೋಗ್ಬಿಟ್ಟು ಬಾ ಒಳ್ಳೆದಲ್ಲಿ. ಎಲ್ಲ ಕಣ ಮಂತ್ರಿ, ಯುದ್ಧಕ್ಕೆ ಬಂದ್ಬಿಟ್ಟಿದ್ರೆ ಏನೋ ಮಾಡೋದು. ಅಯ್ಯೋ ರಾಜ, ನಾನು ಇನ್ನೂ ಬುಕ್ ಮಾಡಿ ಕತ್ತಿ ಬಂದೇ ಇಲ್ಲ ಆನ್ಲೈನಿಂದ. ನೀನು ಪರವಾಗಿಲ್ಲ ಕಣೋ, ನೀನು ಕತ್ತಿ ಅದು ಬುಕ್ ಮಾಡಿದ್ಯಾ, ನಾನು ಬುಕ್ಕು ಮಾಡಿಲ್ಲ, ನನ್ನ ಹತ್ರ ಹೊಸದು ಹಳೇದು ಇಲ್ಲ ನನ್ನ ಹತ್ರ, ನಾನೇನು ಮಾಡಲಿ? ಅವ್ರು ಬರ್ಬೇಕಾಯ್ತು ನೋಡ್ಕೊತಾ ಇದ್ವಿ. ಇಲ್ಲ ಕಣೋ, ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ ಒಂದು ಕಡೆಯಿಂದ ಹೆಲ್ಪ್ ಮಾಡ್ತು ಕೊಡೋ, ನಮಗೆ ಎಲ್ಲ ಹೆಲ್ಪ್ ಮಾಡ್ತು. ಇಲ್ಲ ಅಂದರೆ ನಾವು ಯುದ್ಧ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಂದರೆ ಅವ್ರು ಯುದ್ಧಕ್ಕೆ ಬಂದ್ಬಿಡ್ತಿದ್ರು, ಎಷ್ಟೊಂದು ಜನ ಸಾಯ್ತಿದ್ರು, ನಾವು ಸಾಯ್ತಿದ್ರು, ಹೇಳೋಕ್ಕಾಗ್ತಿರ್ಲಿಲ್ಲ. ಏನೋ ಸೋಷಿಯಲ್ ಮೀಡಿಯಾ ಹೆಲ್ಪ್ ಮಾಡ್ತು ಕೊನೆಗೆ. ಆದ್ರೂ ಎಷ್ಟು ಹೆಲ್ಪ್ ಮಾಡಿದ್ರು ಅಷ್ಟೇ ಕೆಡಿಸ್ತಿದೆ ಕಣೋ. ಏನು ಮಾಡ್ತೀರಾ ಹೇಳಿ? ಯಾರು ಕಂಪ್ಲೇಂಟ್ಸ್ ಬಂದಿದೆ ಸೋಷಿಯಲ್ ಮೀಡಿಯಾ ಬಗ್ಗೆ? ತುಂಬ ಬರ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ, ತುಂಬ ಜನ ಅದಕ್ಕೆ ರೈಟ್ ಆಗಿದ್ದಾರೆ. ಅವರು ವಿದ್ಯಾಭ್ಯಾಸ ಹಾಳು ಮಾಡ್ಕೊತಿದಾರಂತೆ. ಬರ್ತಾರೆ. ಅದನ್ನ ಸ್ಟಾಪ್ ಮಾಡೋಕ್ಕೆ ಏನಾದರೂ ಸ್ಟಾರ್ಟ್ ಮಾಡಬೇಕು ನಾವು ರೂಲು. ನಿಮಗೆ ಎಲ್ಲ ತಿಳಿಸೋಕ್ಕಾಗ್ತದೆ ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳೆಲ್ಲ. ಅದಕ್ಕೆ ಸಾಕಬ್ಬ, ನಾನೇ ಎಲ್ಲ ನಾನು ಎಲ್ಲ ಕೆಲವು ರಾಜಕೀಯ ಹೋಗಿ ಸಾಲ್ವ್ ಮಾಡ್ತಾ ಇದ್ದೀವಿ. ಹೌದಾ? ಸರಿ ಸರಿ, ನಡಿ ಕಾಫಿ ಕುಡ್ಕೊಂಬರೋಣ. ಫೈನ್, ಟೈಮ್ ಆಯ್ತು ನನಗೆ. ಹಲೋ ಎವ್ರಿವನ್, ನಮಸ್ತೆ. ಹಲೋ ಗೈಸ್. ಏನಿಲ್ಲ, ಈ ಸ್ಟೋರಿ ಯಾಕೆ ಮಾಡಿದ್ದೀವಿ ಅಂದರೆ ಎಲ್ಲರೂ ಸೋಷಿಯಲ್ ಮೀಡಿಯಾಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಇನ್ಕ್ಲೂಡ್ ನಾವು ಅಡಿಕ್ಟ್ ಆಗಿದ್ದೀವಿ, ಇಲ್ಲ ಅಂತ ಹೇಳ್ತಿಲ್ಲ. ನಮ್ಮ ಬಗ್ಗೆ ಏನು ಸ್ಪೆಷಲ್ ಆಗಲ್ಲ, ಅದನ್ನು ಕಂಟ್ರೋಲ್ ಮಾಡ್ತೀವಿ ಅಂತ ಒಂದು ಚಿಕ್ಕ ಆಸೆನೇ ಇಷ್ಟಿತ್ತು. ಆದಷ್ಟು ನೀವು ಕಂಟ್ರೋಲ್ ಮಾಡ್ತೀರಾ, ಅದರಿಂದ ಆಚೆ ಬರ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಅದೇ ರಾಜರ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ನೋಡಿ ಹಿಂಗಿರ್ತಿತ್ತು, ನಮಗೆಲ್ಲ ಕತೆಗಳು, ಹಿಸ್ಟರಿ, ಸೋಷಿಯಲ್ ಹಿಸ್ಟರಿ ಆಗಲಿ, ಅದರಲ್ಲಿ ಯುದ್ಧ ಆಗಲಿ ಏನೂ ಇರ್ತಿರ್ಲಿಲ್ಲ. ಸೊ ಬೆಟರ್ ಟು ಸ್ಟಾಪ್ ಮಾಡಿ ಅಂತ ಹೇಳ್ತಿಲ್ಲ, ಜಸ್ಟ್ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿ. ಕಂಟ್ರೋಲ್ ಮಾಡಬೇಕು. ಅದಕ್ಕೆ ನಿಮ್ಗೆ ತುಂಬ ಸಿಗ್ತಾ ಇದೆ ಇನ್ಫಾರ್ಮೇಷನ್, ಅದರಿಂದ ತುಂಬ ಸಿಗ್ತಾ ಇದೆ. ದಯವಿಟ್ಟು ಬೆಳೆಸ್ಕೊಳ್ಳಿ, ತೀರಾ ಬೆಳೆಸ್ಕೋಬೇಕು. ಓದಿ ಬುಕ್ಕಲ್ಲೆಲ್ಲ ಒಳ್ಳೇದಾಗುತ್ತೆ. ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಯೂಸ್ ಮಾಡೋದು ಸೋಷಿಯಲ್ ಮೀಡಿಯಾ ಜಾಸ್ತಿ. ಇದರಿಂದ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಯಾರು ರಿಯಲಿ ಸಾರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಷ್ಟ ಆದರೆ ಸಪೋರ್ಟ್ ಮಾಡಿ.